ಹತ್ಯೆಹಳ್ಳಿಯ ಪರಾರಿ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಕೈ ಮಿಲಾಯಿಸಿ ಬಡಿದಾಡಿಕೊಂಡಿದ್ದು ತಾಯಿ ಮತ್ತು ಮಲಮಗಳು. ಮಲತಾಯಿ ಶಾಂತ, ಮಗಳು ಹೇಮಾವತಿ ಬಡದಾಡ್ಕೊಂಡಿದ್ರಂತೆ. ಹತ್ಯೆಹಳ್ಳಿಯ ಪರಾರಿ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ತಾಯಿ ಮತ್ತೆ ಮಲಮಗಳು ಈಗ ಕೈ ಮಿಲಾಯಿಸಿ ಬಡದಾಡ್ಕೊಂಡಿದ್ರಂತೆ. ಏನಕ್ಕೋಸ್ಕರ? ಗಂಡನನ್ನು ಕರ್ಕೊಂಡು ನೀನು ಓಡೋಗ್ಬಿಟ್ಟೆ ಅಂತಾನ? ಗಾಯಗೊಂಡ ಇಬ್ಬರಿಗೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗಿತ್ತಂತೆ. ಒಂದೊಂದೊಂದೊಂದು ರೀತಿಯಾದಂಥ ಕಥೆಗಳು ಬರ್ತಾ ಇವೆ ಈಗ. ಗೊತ್ತಿಲ್ಲ ಯಾವ್ದು ಸರಿ ಯಾವ್ದು ಸುಳ್ಳು. ಅವನು ಬಂದ ಮೇಲೆ ಗೊತ್ತಾಗುತ್ತೆ ಅದರ ಕ್ಲಿಯರ್ ಪಿಕ್ಚರ್ ಏನು ಅಂತೇಳಿ. ಅವನು ಎಲ್ಲಿ ಅನ್ನುವಂಥ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ನನ್ನ ಸಹೋದ್ಯೋಗಿ ದಾವಣಗೆರೆ ಪ್ರತಿನಿಧಿ ಪುನೀತ್ ಆಪ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪುನೀತ್, ಈಗ ಈ ಪ್ರಕರಣದಲ್ಲಿ ಉತ್ತರ ಸಿಗಬೇಕು ಅಂತಂದ್ರೆ ಗಣೇಶ ಪ್ರತ್ಯಕ್ಷನಾಗಬೇಕು. ಈ ಗಣೇಶ ಎಲ್ಲಿ ಹೋಗ್ಬಿಟ್ಟ ಅಂತ? ಖಂಡಿತವಾಗ್ಲೂ ಅರುಣ್, ಏನು ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ನಡೆದಂತಹ ಹತ್ಯೆ ಹಳಿಯನ ಜೊತೆ ಓಡೋಗಿರುವಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಾಕಷ್ಟು ತಿರುವು ಕೂಡ ಸಿಕ್ಕಿದೆ. ಯಾಕಂದ್ರೆ ನಾಪತ್ತೆಯಾದಂತಹ ಅತ್ತೆ ಶಾಂತ ಈಗ ಪ್ರತ್ಯಕ್ಷಳಾಗಿ ನಾನು ಗಣೇಶನ ಜೊತೆ ಓಡೋಗಿಲ್ಲ, ಆದರೆ ಅಳಿಯ ಗಣೇಶ್ ಜೊತೆ ಓಡೋಗಿಲ್ಲ, ನಾನು ಸಾಲ್ಗಾರ್ ಕಾಟ ಹೆಚ್ಚಾಗಿರುವಂಥ ನೆಲೆಯಲ್ಲಿ ನಾನು ತವ್ರ ಮನೆಗೆ ಹೋಗಿದ್ದೆ ಮತ್ತು ಸಂಬಂಧಿಕರ ಮನೆಗೆ ಇಷ್ಟು ದಿನ ಇದ್ದೆ. ಇದನ್ನು ಷಡ್ಯಂತ್ರ ಮಾಡಿ, ಅಂದರೆ ಮಲಮಗಳು ಹೇಮಾವತಿ ಈ ರೀತಿ ಅಂತ ಷಡ್ಯಂತ್ರ ಮಾಡಿದ್ದಾಳೆ. ಯಾಕಂದರೆ ಆಕೆಯ ತಂದೆ ನಾಗರಾಜ್ಗೆ ನಾನು ಎರಡನೇ ಹೆಂಡತಿ. ಮೊದಲನೇ ಹೆಂಡತಿ ಡೈವರ್ಸ್ ಕೊಟ್ಟಿದ್ದಾರೆ, ಅಂದರೆ ಹೇಮಾಳ ತಾಯಿಗೆ ಡೈವರ್ಸ್ ಕೊಟ್ಟಿದ್ದಾರೆ. ಅವರಿಬ್ಬರು ವಿಚ್ಛೇದನಂತಹ ಇಬ್ಬರು ತಂದೆ ತಾಯಿನ ಹೊಂದು ಮಾಡೋದಕ್ಕೋಸ್ಕರ ನನಗೆ ಈ ರೀತಿಯಂತಹ ಒಂದು ಷಡ್ಯಂತ್ರ ಮಾಡಿದ್ದಾರೆ. ಮತ್ತೆ ಮನೆ ಕಟ್ಟೋದಕ್ಕೆ ಮತ್ತೆ ಮದುವೆ ಮಾಡ್ಕೊಳೋದಕ್ಕೆ ಸಾಲವನ್ನು ಕೂಡ ಮಾಡಿದ್ರು, ಲಕ್ಷಾಂತರ ರೂಪಾಯಿ ಅಂತ ಹೇಳಿ. ಇಬ್ರು ಕೂಡ ಮೊದಲನೇ ಹೆಂಡತಿ ಮತ್ತೆ ಇಬ್ರು ಎರಡನೇ ಹೆಂಡತಿ ಅವ್ರು ಹೇಳ್ತಾ ಇದ್ದೆ. ಅವ್ರು ಬಂದು ನನ್ನ ಹೊಡಿತಾ ಇದ್ರು, ನನ್ನ ಹೊಡೆದ್ರು, ನನ್ನನ್ನು ಆಚೆ ಹಾಕಿದ್ರು ಅಂತೆಲ್ಲ ಹೇಳ್ತಾ ಇದ್ರು. ಇವ್ರು ಮೂರನೇ ಹೆಂಡ್ತಿನ ನಾಗರಾಜ್ ಅವರಿಗೆ. ಈ ನಾಗರಾಜು ಅನ್ನೋರೇ ಪಿಕ್ಚರಲ್ಲಿ ಕಾಣಿಸ್ತಾ ಇಲ್ವಾ? ಅವ್ರದ್ದು ಏನಾದ್ರು ಇದೆಯಾ ಇದರಲ್ಲಿ ಬೇರೆ ರೀತಿಯಲ್ಲಿ ಆಟಗಳು? ಯಾಕಂದ್ರೆ ನಾಗರಾಜ್ಗೆ ಮೊದಲನೇ ಹೆಂಡತಿ ಸಾವನ್ನಪ್ಪಿದ್ರು, ಎರಡನೇ ಹೆಂಡತಿ ಮಕ್ಕಳೇ ಹೇಮಾವತಿ ಮತ್ತೆ ಇನ್ನೊಬ್ಬ ಯುವತಿ ಇದ್ದಾರೆ. ಆದ್ರೆ ಈಕೆ ಶಾಂತ ಏನಂದ್ರೆ ಮೂರನೇ ಹೆಂಡತಿ ಆಗಿರುವಂತ ನೆಲೆಯಲ್ಲಿ ಆಕೆಯನ್ನು ಮದುವೆ ಆಗಿರ್ತಾರೆ, ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿರ್ತಾರೆ. ಹೇಮಾಳ ತಾಯಿಗೆ ಈಗಾಗಲೇ ವಿಚ್ಛೇದನ ಕೊಟ್ಟು ಇಬ್ರು ಕೂಡ ಬೇರೆ ಬೇರೆ ಆಗಿರ್ತಾರೆ. ಚಿಕ್ಕ ಮಗಳು ಹೇಮಾಳ ತಂಗಿ ಅವರ ತಾಯಿ ಜೊತೆ ಇರ್ತಾರೆ, ಹೇಮ ಅವರ ತಂದೆ ನಾಗರಾಜ್ ಜೊತೆ ಇರ್ತಾರೆ. ಹಿನ್ನೆಲೆಯಲ್ಲಿ ಆಕೆ ಅಂದ್ರೆ ಮಲತಾಯಿ ಜೊತೆ ಸರಿಯಾಗಿ ಇರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಕೆ ಅಂದ್ರೆ ಶಾಂತ ಕೂಡ ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಆಕೆ ಮದುವೆ ಆಗದಂಥ ಸಂದರ್ಭದಲ್ಲಿ ಇವರೇ ಬಲವಂತವಾಗಿ ಹೇಮಾಳನ್ನು ಗಣೇಶ್ ಜೊತೆ ಮದುವೆ ಮಾಡಿಕೊಟ್ಟಿದ್ರು ಅನ್ನುವಂಥ ಆರೋಪವನ್ನು ಕೂಡ ಮೊನ್ನೆ ಮಾಡಿದ್ರು. ಯಾಕಂದ್ರೆ ನನಗೆ ಗಣೇಶ್ ಅಂದ್ರೆ ಇಷ್ಟ ಇರಲಿಲ್ಲ, ತಾಯಿ ಅಂದ್ರೆ ಮಲತಾಯಿ ಶಾಂತನೇ ನನಗೆ ಬಲವಂತ ಮಾಡಿ ಹೊಡೆದು ನಿಮ್ಮ ತಂದೆನ ಸಾಯಿಸ್ತೀನಿ, ಅವನು ಗಣೇಶನ ಮದುವೆ ಆಗಲಿಲ್ಲ ಅಂತಂದು ಹೇಳಿ ಮದುವೆ ಮಾಡಿಸಿದ್ರು. ಆದರೆ ಶಾಂತ ಹೇಳೋದು ಇಲ್ಲ, ಇಬ್ರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ನಾಗರಾಜ್ ಅವರ ತಂಗಿ ಮಗನೇ ಗಣೇಶು, ಆದರೆ ಗಣೇಶ್ಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇರಲಿಲ್ಲ. ಆದರೆ ಸಾಲ ಜಾಸ್ತಿ ಆಗಿರುವಂಥಲ್ಲಿ ಈ ರೀತಿಯಾದಂತಹ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಗಣೇಶ್ ಕೂಡ ಅಂದ್ರೆ ಆತ ಎಲ್ಲಿ ಹೋಗಿದ್ದಾನೆ ಅನ್ನುವಂಥದ್ದು ಇದುವರೆಗೂ ಯಾರಿಗೂ ಕೂಡ ಗೊತ್ತಿಲ್ಲ. ಗಣೇಶ್ ಬಂದ ನಂತರದಲ್ಲಿ ಎಲ್ಲ ಪ್ರಕರಣಕ್ಕೆ ಒಂದು ಅಂತ್ಯ ಕಾಣುತ್ತೆ. ಅರುಣ್. ಓಕೆ ಪುನೀತ್, ಇವೆಲ್ಲ ಮಾಹಿತಿಗೆ ಧನ್ಯವಾದಗಳು.